ಅಜೆಂಡಾ ಸ್ವಾಗತ ಮುಖ್ಯ ಶಿಕ್ಷಕರು, ಪ್ರಾಸ್ತಾವಿಕ ತಾಲೂಕು ಸಂಯೋಜಕರು, ತಾಲೂಕು ಪಂಚಾಯತ್ ಕಾರವಾರ. ಗುರಿ ಉದ್ದೇಶಗಳು: ಸಂಪನ್ಮೂಲ ವ್ಯಕ್ತಿಗಳು 23, 24, 25, 26ನೇ ಸಾಲಿನ ಬಿಡುಗಡೆಯಾದ ಅನುದಾನ ಓದಿ ಹೇಳುವರು ಮುಖ್ಯ ಶಿಕ್ಷಕರು. ದಾನಿಗಳ ಪಟ್ಟಿ ಓದಿ ಹೇಳುವವರು ತಾಲೂಕು ಸಂಯೋಜಕರು. ಸಭೆಯಲ್ಲಿ ವ್ಯಕ್ತವಾಗುವ ವಿಷಯಗಳು: ಎಸ್ಡಿಎಂಸಿ, ಪಾಲಕರು, ಪೋಷಕರು ಮತ್ತು ಸಮುದಾಯ. ಅಧ್ಯಕ್ಷರ ಅನುಮತಿ ಮೇರೆಗಿನ ವಿಷಯಗಳು: ಶಿಕ್ಷಣ ಸಂಯೋಜಕರು, ಸಿಆರ್ಪಿ, ಪಿಡಿಒ. ಸಭೆಯ ಅಧ್ಯಕ್ಷರ ಮಾತು, ನಂತರ ವಂದನಾರ್ಪಣೆ ಶಿಕ್ಷಕರಿಗೆ. ಬಂದಿರೋ ಗಣ್ಯರಿಗೆ ಸ್ವಾಗತವನ್ನು ಮಾಡಲಿದ್ದಾರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಸಚಿನ್ ಸರ್. ಸ್ವಾಗತ ಬಂದಿದೆಯಾ? ಅಲ್ಲ, ಇವರು ರೂಪಾ ಸ್ವಾಗತ ಆದ ನಂತರ ಗುರಿ ಉದ್ದೇಶವನ್ನು ಹೇಳಿಬಿಟ್ರೆ ಹಾಂ, ಸ್ವಾಗತವನ್ನು ಇವರು ಮಾಸ್ಟರ್ ಮಾಡ್ತಾರೆ. ನಡೆದಂಥ ಎಲ್ಲರನ್ನು ನಮಸ್ಕರಿಸುತ್ತಾ, ನಮ್ಮ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಾಮಾಜಿಕ ಪರಿಶೋಧನಾ ನಿರ್ದೇಶನಗಳ ವತಿಯಿಂದ ನಮ್ಮ ಒಂದು ಎಸ್ಡಿಎಂಸಿ ಪಾಲಕ ಪೋಷಕರ ಸಭೆಯನ್ನು ನಾವು ಆಯೋಜಿಸಿದ್ದೇವೆ. ಈ ಒಂದು ಸಭೆಗೆ ಆಗಮಿಸಿದಂಥ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ನಮ್ಮ ಇಲಾಖೆಯ ವತಿಯಿಂದ ಆಗಮಿಸಿದ ನಗರಾಧ್ಯಕ್ಷರನ್ನ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶ್ರೀಮತಿ ತೇಜಸ್ವಿ ಮೇಡಮ್ ಕೂಡ ನಾನು ಸ್ವಾಗತವನ್ನು. ಅದೇ ರೀತಿ ಈ ಒಂದು ನಮ್ಮ ಲೆಕ್ಕ ಪರಿಶೋಧನೆ ಒಂದು ಸಂದರ್ಭದಲ್ಲಿ ಈ ಒಂದು ನಿರ್ದೇಶನಾಲಯದಿಂದ ನಮ್ಮ ತಾಲೂಕಾ ಸಂಯೋಜಕರು ಕೂಡ ನಾನು ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿ ಈ ಒಂದು ಲೆಕ್ಕ ಪರಿಶೋಧನೆ ಬಂದಂತಹ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಕೂಡ ನಾನು ಸ್ವಾಗತವನ್ನು ಕೊಡ್ತೇನೆ. ಅದೇ ರೀತಿ ನಮ್ಮ ಅಂಗನವಾಡಿ ಕಾರ್ಯಕರ್ತರು, ನಮ್ಮ ಶಾಲೆಯ ಶಿಕ್ಷಕರು, ಬಾಲ ವಿಕಾಸ ಸಮಿತಿ, ನಮ್ಮ ಆರೋಗ್ಯ ಕಾರ್ಯಕರ್ತರು, ಆಶಾ ಹಾಗೂ ಎಲ್ಲ ನಮ್ಮ ಪಾಲಕ ಪೋಷಕ ಸರ್ವ ಸದಸ್ಯರನ್ನು, ಊರ ನಾಗರಿಕರನ್ನು ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಸ್ವಾಗತಿಸುತ್ತಾ ನನ್ನ ಒಂದು ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ಸಭೆಗೆ ಆಗಮಿಸಿರುವ ಎಲ್ಲರಿಗೂ ಸ್ವಾಗತವನ್ನು ಕೋರಿದ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀ ಸಚಿನ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಪ್ರಾಸ್ತಾವಿಕ ಮಾತು ತಾಲೂಕು ಸಂಯೋಜಕರು, ತಾಲೂಕು ಪಂಚಾಯತ್ ಕಾರವಾರ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಎಂದರೆ ಶಾಲೆಗಳಲ್ಲಿ ಮಕ್ಕಳು ಶಿಕ್ಷಣ, ಮೂಲಭೂತ ಸೌಕರ್ಯ, ವೃತ್ತಿಪರ ಶಿಕ್ಷಣ, ಶಿಕ್ಷಕರ ಸಾಮರ್ಥ್ಯಾಭಿವೃದ್ಧಿ ಯೋಜನೆಯನ್ನು ಒಳಗೊಂಡ ಯೋಜನೆಯೇ ಸಮಗ್ರ ಶಿಕ್ಷಣವಾಗಿದೆ. ಮಕ್ಕಳು ಶಾಲಾ ವಿದ್ಯಾಭ್ಯಾಸದ ಜೊತೆಗೆ ಉತ್ತಮ ಭವಿಷ್ಯ ಹಾಗೂ ಅವರ ಜೀವನ ರೂಪಿಸುವ ನಿಟ್ಟಿನಲ್ಲಿ ಜಾರಿಗೆ ತರಲಾದ ಶಿಕ್ಷಣವೇ ಸಮಗ್ರ ಶಿಕ್ಷಣವಾಗಿದೆ. ಅದರ ಗುರಿ ಉದ್ದೇಶ: ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸುವುದು, ಶಾಲೆಗಳಲ್ಲಿ ಸಾಮಾಜಿಕ ಮತ್ತು ಲಿಂಗ ಅಸಮಾನತೆಯನ್ನು ಹೋಗಲಾಡಿಸುವುದು, ಎಲ್ಲ ಹಂತಗಳಲ್ಲಿ ಸಮಾನತೆಗೆ ಗಮನ ಹರಿಸುವುದು, ಶಿಕ್ಷಣದಲ್ಲಿ ವೃತ್ತಿಪರ ಮತ್ತು ಔದ್ಯೋಗಿಕ ಶಿಕ್ಷಣಕ್ಕೆ ಪ್ರೋತ್ಸಾಹಿಸುವುದು, ಮಕ್ಕಳ ಶಿಕ್ಷಣ ಹಕ್ಕು ಕಾಯಿದೆಯನ್ನು ಬೆಂಬಲಿಸುವುದು, ಮಕ್ಕಳು ಶಾಲೆಯಿಂದ ಹೊರಗುಳಿಯದಂತೆ ಗಮನ ಹರಿಸುವುದು, ಸಮುದಾಯದ ಸಹಭಾಗಿತ್ವ ಇಲಾಖೆಯ ಜೊತೆಗೆ ಸಮನ್ವಯ ನಿರ್ವಹಿಸುವುದು.